ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರೋಗ್ಯವೇ ಭಾಗ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಅದೇನೆಂದರೆ ಹೈಪರ್ ಟೆನ್ಷನ್, ಅದನ್ನು ಹೈ ಬ್ಲಡ್ ಪ್ರೆಷರ್ ಅಂತಲೂ ಕೂಡ ಕರೀತಾರೆ. ಇದನ್ನು ನಾವು ಕನ್ನಡದಲ್ಲಿ ಬಿ ಪಿ ಜಾಸ್ತಿ ಇದೆ ಅಂತ ಹೇಳ್ತೀವಲ್ಲ ನೋಡಿ, ಮತ್ತು ಇದನ್ನು ನಾವು ಬಿ ಪಿ ಜಾಸ್ತಿ ಇದೆ ಅಂತಲೂ ಕೂಡ ಕರಿತೀವಿ. ಹಾಗೆ ಇದನ್ನು ನಾವು ಕನ್ನಡದಲ್ಲಿ ಅಧಿಕ ರಕ್ತದೊತ್ತಡ ಅಂತಲೂ ಕೂಡ ಹೇಳ್ತೀವಿ ಫ್ರೆಂಡ್ಸ್. ಇದು ಯಾಕೆ ಬರುತ್ತೆ ಮತ್ತು ಇದರ ಗುಣಲಕ್ಷಣಗಳೇನು ಮತ್ತು ಸಿಂಪ್ಟಮ್ಸ್ ಏನು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನಾರ್ಮಲ್ ಬಿ ಪಿ ಎಷ್ಟಿರಬೇಕು, ಹೈ ಬಿ ಪಿ ಅಂದರೆ ಎಷ್ಟಿರುತ್ತೆ ಮತ್ತು ನಾರ್ಮಲ್ ಬಿ ಪಿ ಅಂದರೆ ಎಷ್ಟಿರುತ್ತೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇದೆಲ್ಲ ಜನರಲ್ ನಾಲೆಡ್ಜ್, ಈಗಿನ ಜನ್ರೇಷನ್ಗೆ ಬೇಕಾಗಿರುವಂಥ ವಿಷಯ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಕೆಲವರಿಗೆ ಕಡಿಮೆ ಬಿ ಪಿ ಇರೋದು ಇರುತ್ತೆ ಫ್ರೆಂಡ್ಸ್, ಅದಕ್ಕೆ ನಾವು ಹೈಪೋ ಟೆನ್ಷನ್ ಅಂತ ಹೇಳ್ತೀವಿ. ಹಾಗೆ ಜಾಸ್ತಿ ಬಿ ಪಿ ಇದ್ರದ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಬನ್ನಿ ನೋಡಿ, ಈಗ ನಾರ್ಮಲ್ ಬಿ ಪಿ ಅಂದರೆ ಎಷ್ಟಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾರ್ಮಲ್ ಬಿ ಪಿ ಅಂದರೆ ಫ್ರೆಂಡ್ಸ್ 120ರಿಂದ 80 ಇರಬೇಕು. ಸಿಸ್ಟೋಲಿಕ್ 120 ಇರಬೇಕು, ಡಯಾಸ್ಟೋಲಿಕ್ 80 ಇರಬೇಕು. ಅದೇ ಹೈ ಬಿ ಪಿ ಅಂತ ಹೇಳಿದ್ರೆ 140ಕ್ಕಿಂತ 140/90 ಅಂದರೆ ಸಿಸ್ಟೋಲಿಕ್ 140, ಡಯಾಸ್ಟೋಲಿಕ್ಕು 90ಕ್ಕಿಂತ ಜಾಸ್ತಿ ಏನಿರುತ್ತೆ ಅದು ಹೈ ಬ್ಲಡ್ ಪ್ರೆಷರ್ ಅಥವಾ ಹೈ ಬಿ ಪಿ ಅಂತೇಳಿ ಕರಿತೀವಿ ಫ್ರೆಂಡ್ಸ್. ಬನ್ನಿ, ಅದೇನೇನು ಗುಣಲಕ್ಷಣಗಳು, ಹೈ ಬಿ ಪಿ ಆದರೆ ಏನು ಗುಣಲಕ್ಷಣಗಳಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಸಿಂಪ್ಟಮ್ಸ್ ಒಂದು ಚಾರ್ಟ್ ಹಾಕಿದ್ದೀನಿ. ಅದು ಹೈಪರ್ ಟೆನ್ಷನ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂದರೆ ಅಧಿಕ ರಕ್ತದೊತ್ತಡದ ಗುಣಲಕ್ಷಣಗಳು. ನೋಡಿ, ಲೋ ಬ್ಲಡ್ ಪ್ರೆಷರ್, ಫೆಟಿಗೋ, ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಮತ್ತು ಇರ್ರೆಗ್ಯುಲರ್ ಹಾರ್ಟ್ ಬೀಟ್ಸ್ ಮತ್ತು ಡಿಸಿನೆಸ್. ಅಂದರೆ ಫ್ರೆಂಡ್ಸ್ ನೋಡಿ, ಇನ್ನೊಂದು ಚಾರ್ಟ್ ಹಾಕಿದ್ದೀನಿ. ಅದರಲ್ಲಿ ನೋಸ್ ಬ್ಲೀಡಿಂಗು ಮತ್ತು ಬ್ಲರ್ಡ್ ವಿಷನ್ನು ಮತ್ತು ಡಿಸಿನೆಸ್ಸು, ಪಾಲ್ಪಿಟೇಷನ್, ವಾಮಿಟಿಂಗ್ ಆರ್ ನಾಸಿಯಾ, ಶಾರ್ಟ್ನೆಸ್ ಆಫ್ ಬ್ರೀತು, ಬ್ಲಡ್ ಇನ್ ಯೂರಿನ್, ಚೆಸ್ಟ್ ಪೇನ್ ಮತ್ತು ಹೆಡ್ಡೇಕು ಕೂಡ ಆಗ್ಬೋದು. ಅಂದರೆ ಫ್ರೆಂಡ್, ಡಿಸಿನೆಸ್ ಅಂದರೆ ಸುಸ್ತಾಗೋದು, ಪಾಲ್ಪಿಟೇಷನ್ ಅಂದರೆ ಹೃದಯ ಬಡಿತ ಜಾಸ್ತಿ ಹೊಡಿತಿದೆ ಅಂತ ನಮಗೆ ಅನಿಸುತ್ತಲ್ಲ, ಫೀಲ್ ಆಗುತ್ತಲ್ಲ ನೋಡಿ ಫ್ರೆಂಡ್ಸ್, ಅದು. ಮತ್ತು ಹಿಂಗೆ ಹೈ ಬ್ಲಡ್ ಪ್ರೆಷರ್ ಆದರೆ ಒಂಥರ ವಾಮಿಟ್ ಬರೋ ಥರ ಸೆನ್ಸೇಷನ್, ಆದರೆ ವಾಮಿಟ್ ಬರೋ ರೀತಿ ಆಗುತ್ತೆ. ಮತ್ತು ವಾಮಿಟಿಂಗು ಮತ್ತು ತಲೆನೋವು ಬರೋದು, ಎನಿ ಟೈಮ್ ತಲೆನೋವು ಬರೋದು ಮತ್ತು ಸುಸ್ತಾಗೋದು ಮತ್ತು ಫುಲ್ಲು ನಡುಗೋದು ಮತ್ತು ತುಂಬ ಬೆವರೋದು, ಈ ರೀತಿ ಏನು ಗುಣಲಕ್ಷಣಗಳಿರುತ್ತೆ ಫ್ರೆಂಡ್ಸ್, ಅದೆಲ್ಲ ಹೈಪರ್ ಟೆನ್ಷನ್ ಗುಣಲಕ್ಷಣಗಳಾಗಿರುತ್ತೆ. ಅದಕ್ಕೆ ನಾವೀಗ ಇವಾಗಿನ ಜನ್ರೇಷನಲ್ಲಿ ಏನಿದ್ರು ಕೂಡ ಒಂದ್ಸರಿ ಈ ರೀತಿ ಲಕ್ಷಣಗಳಿದೆ ಅಂದರೆ ಯಾವುದಕ್ಕೂ ಒಂದ್ಸರಿ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಹೈ ಬ್ಲಡ್ ಪ್ರೆಷರ್ ಆಗಿಬಿಟ್ರೆ ಕೆಲವರಿಗೆ ಪ್ಯಾರಲೈಸಿಸ್ ಅಟ್ಯಾಕ್ ಆಗೋ ಕೂಡ ಸಾಧ್ಯತೆ ಇರುತ್ತೆ. ಮತ್ತು ಮೂಗಲ್ಲಿ ಬ್ಲೀಡಿಂಗ್ ಆಗುತ್ತೆ ಮತ್ತು ಕಣ್ಣಿನ ಸಮಸ್ಯೆನೂ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಹೈ ಬ್ಲಡ್ ಪ್ರೆಷರ್ ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ, ಹೊರಗಡೆ ಫುಡ್ಡು ನಾವು ಜಾಸ್ತಿ ತಿನ್ನಬಾರ್ದು. ಹಾಗೆ ಸ್ಮೋಕ್ ಮಾಡಿದ್ರೂ ಕೂಡ ಜಾಸ್ತಿ ಆಗುತ್ತೆ. ಆವಾಗವಾಗ ನಾವು ಡೈಲಿ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಮತ್ತು ಆಲ್ಕೋಹಾಲ್ ಕಂಟ್ರೋಲ್ ಮಾಡಬೇಕು. ಮತ್ತು ವೆಯ್ಟ್ ಕಡಿಮೆ ಮಾಡ್ಕೊಬೇಕು ಫ್ರೆಂಡ್ಸ್. ಮತ್ತು ಯಾವಾಗಲೂ ಕೂಡ ನಾವು ಅಟ್ಲೀಸ್ಟ್ ಒಂದು 15 ಡೇಸ್ಗೊಂದ್ಸರಿ ನಾವು ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಒಂದೇ ಸರಿ ಬಿ ಪಿ ಜಾಸ್ತಿ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಹೀಗೆ ಜಾಸ್ತಿ ಆಗಿಬಿಟ್ರೆ ಫ್ರೆಂಡ್ಸ್ ಪ್ಯಾರಲೈಸಿಸ್ ಅಟ್ಯಾಕ್ ಆಗಿಬಿಡುತ್ತೆ. ಮೀನ್ಸ್ ಸ್ಟ್ರೋಕ್ ಪ್ಯಾರಲೈಸಿಸ್ ಅಂದರೆ ಲಕ್ವ ಹೊಡೆಯೋದು ಅಂತ ಹೇಳ್ತಾರೆ ನೋಡಿ ಹಳ್ಳಿ ಸೈಡು. ಅದು ಕೂಡ ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಆಗುವಂಥ ಸಮಸ್ಯೆ. ನೋಡಿ ಫ್ರೆಂಡ್ಸ್, ನಾನು ಒಂದು ಚಾರ್ಟ್ ಹಾಕಿದ್ದೀನಿ. ಅದರಲ್ಲಿ ಸ್ಟೇಜಸ್ ಆಫ್ ಹೈಪರ್ ಟೆನ್ಷನ್ ಅಂದರೆ ಹೈಪೋ ಟೆನ್ಷನ್ ಅಂದರೆ ಎಷ್ಟಿರುತ್ತೆ, ಹೈಪರ್ ಟೆನ್ಷನ್ ಅಂದರೆ ಎಷ್ಟಿರುತ್ತೆ ಅಂತ ಹಾಕಿದ್ದೀನಿ ನೋಡಿ. ಹೈಪೋ ಟೆನ್ಷನ್ ಅಂದರೆ 120/80ಕ್ಕಿಂತ ಕಡಿಮೆ ಇರುವಂಥದ್ದು. ಹೈಪರ್ ಟೆನ್ಷನ್ ಅಂದರೆ 140/90 ಇದಕ್ಕಿಂತ ಜಾಸ್ತಿ ಇರುವಂಥದ್ದು. ಇದಕ್ಕೆ ನಾವು ಹೈಪರ್ ಟೆನ್ಷನ್ ಮತ್ತು ಹೈಪೋ ಟೆನ್ಷನ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋದರೆ ನಿಮಗೆ ಹೈಪರ್ ಟೆನ್ಷನ್ ಆದರೆ ನಿಮಗೆ ಬಿ ಪಿ ಮಾನಿಟರ್ ಮಾಡಿ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಹೈಪೋ ಟೆನ್ಷನ್ ಆದರೆ ನಿಮಗೆ ದೇಹದಲ್ಲಿ ನೀರಿನಂಶ ಕಡಿಮೆ ಇರುತ್ತೆ, ಫ್ಲೂಯಿಡ್ಸನ್ನು ಜಾಸ್ತಿ ಹಾಕ್ತಾರೆ, ಆಗ ಅದು ನಾರ್ಮಲ್ ರೇಂಜಿಗೆ ಬರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಇನ್ನಷ್ಟು ಉಪಯುಕ್ತವಾದಂಥ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.